ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಪಕ್ಷದ ರಾಷ್ಟ್ರೀಯ ವರಿಷ್ಠರ ಮಧ್ಯಪ್ರವೇಶ ಅನಿವಾರ್ಯ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಾಗಿ ಸಿದ್ದರಾಮಯ್ಯ ಬೆಂಬಲಿಗರ ಪಟ್ಟು, ಅದರಲ್ಲೂ ವಿಶೇಷವಾಗಿ ರಾಜಣ್ಣ ಅವರು, ಜಾರಕಿಹೊಳಿ ಅವರು ಹಿಡಿದಿರುವಂತಹ ಪಟ್ಟು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸಿದ್ರೆ, ಮತ್ತೊಂದೆಡೆ ಇದಕ್ಕೆ ತಿರುಗೇಟು ಕೊಟ್ಟಿರುವ DCM DK ಶಿವಕುಮಾರ್ ಪರ್ಫಾರ್ಮೆನ್ಸ್ ಅನ್ನು ಆಧರಿಸಿ, ಅವರ ಕಾರ್ಯಕ್ಷಮತೆಯನ್ನ ಆಧರಿಸಿ ಸಚಿವ ಸಂಪುಟದಲ್ಲಿಂದ ಕೆಲವು ಸಚಿವರನ್ನ ಕೈ ಬಿಡಬೇಕು ಅಂತ ಹೇಳಿ ವರಿಷ್ಠರಲ್ಲಿ ಒತ್ತಾಯ ಪಡ್ತಿರೋದು ಇಡೀ ವಿದ್ಯಮಾನಕ್ಕೆ ಸಂಘರ್ಷದ ಸ್ವರೂಪವನ್ನು ನೀಡಿದೆ. ಅಂದ್ರೆ ಶಿವಕುಮಾರ್ ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಬೆಂಬಲಿಗರಾದ ರಾಜಣ್ಣ, ಜಾರಕಿಹೊಳಿ, ಮಹದೇವಪ್ಪ ಈ ಗುಂಪು ಮತ್ತೊಂದು ಕಡೆ ಬಲವಾಗಿ ಐಡೆಂಟಿಫೈ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ತೆರೆಯ ಹಿಂದೆ ಕದನ ಕೌತುಕದ ದೃಶ್ಯ ಕಂಡು ಬಂದಿದೆ. ಹಾಗಾದರೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕಾಂಗ್ರೆಸ್ ಆಂತರಿಕ ವಿದ್ಯಮಾನ ಕ್ರಮೇಣ ಗಂಭೀರ ಸ್ವರೂಪ ಪಡ್ಕೊತಿದೆ. ಕಾಂಗ್ರೆಸ್ ಆಂತರಿಕ ವಿದ್ಯಮಾನ ರೋಚಕ ಸ್ವರೂಪವನ್ನು ಪಡ್ಕೊತಿದೆ. ಬಹುತೇಕ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ವಿದ್ಯಮಾನದಲ್ಲಿ ಮಧ್ಯಪ್ರವೇಶ ಮಾಡಿ ಕದನಕ್ಕೆ ಸಜ್ಜಾಗಿರುವ ಗುಂಪುಗಳ ನಡುವೆ ಈಗಲೇ ಸಂಧಾನವನ್ನು ರೂಪಿಸದೇ ಇದ್ದರೆ, ಸಂಧಾನವನ್ನು ಮಾಡದೇ ಹೋದರೆ ಯಾವಾಗ ಬಹಿರಂಗ ಕಾಳಗದ ಸ್ವರೂಪ ಒಂದು ಪಡ್ಕೊಳ್ಳುತ್ತೋ ಹೇಳೋದಕ್ಕಾಗ್ತಾ ಇಲ್ಲ. ಹಾಗಾದರೆ ಯಾಕೆ ಇಂಥೊಂದು ಗಂಭೀರ ಸ್ವರೂಪ ಇದು ಪಡ್ಕೋತು? ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳೋದ್ರ ಮೂಲಕ, ಈ ಸಬ್ಜೆಕ್ಟಿನ ಮೂಲಕ ಮುಖ್ಯಮಂತ್ರಿ ಗದ್ದುಗೆಗೆ ಆಕಾಂಕ್ಷಿಯಾಗಿರುವ DK ಶಿವಕುಮಾರ್ ಅವನ್ನ ಹಣಿಯೋದಕ್ಕೆ ಸಚಿವರಾದ ರಾಜಣ್ಣ, ಜಾರಕಿಹೊಳಿ, ಮಹದೇವಪ್ಪ ಅವರು ಪ್ರಯತ್ನ ನಡೆಸಿದ್ದೇ ಇಲ್ಲಿ ಒಂದು ರೀತಿಯ ಗೊಂದಲಕ್ಕೆ ಮುಖ್ಯವಾದಂತಹ ಕಾರಣ. ಇದಕ್ಕೆ ತಿರುಗೇಟು ಕೊಡೋದಕ್ಕೆ DK ಶಿವಕುಮಾರ್ ಸಚಿವರ ಪರ್ಫಾರ್ಮೆನ್ಸ್ ಬೇಸ್ಡ್ ರಿಷಫಲ್ ಆಗಬೇಕು, ಅವರವರು ಅವರವರ ಇಲಾಖೆಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದನ್ನ ಆಧರಿಸಿ ಕೆಲವು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಿಸೋದಕ್ಕೆ ಮಾಡಿದಂತಹ ಯತ್ನ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಹೀಗಾಗಿ DK ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗರ ಗುಂಪು ಇದೀಗ ನೇರ ಸಮರಕ್ಕೂ ಕೂಡ ಸಜ್ಜಾಗಿರೋದು ವಿಶೇಷವಾಗಿದೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ವಲಯದಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ. ಹಾಗೆ ನೋಡಿದ್ರೆ DK ಶಿವಕುಮಾರ್ ತನ್ನನ್ನು ತಾನು ಖಡಕ್ಕಾಗಿ ನಿಯಂತ್ರಿಸಿಕೊಂಡು ಸುಮ್ಮನಿದ್ದಾರೆ. ಬಹುಪಾಲು ವಿದ್ಯಮಾನಗಳ ಬಗ್ಗೆ ಅವರು ನಾಲಿಗೆಯನ್ನ ಬಿಗಿ ಹಿಡಿದು ವರ್ತಿಸಿದ್ದಾರೆ. ಅವರು ದುಡುಕ್ತಾ ಇಲ್ಲ, ಅವರು ಬೇಕಾಬಿಟ್ಟಿ ಪ್ರತಿಕ್ರಿಯೆಯನ್ನೂ ಕೊಡ್ತಾ ಇಲ್ಲ. ಅಂದರೆ ಮಾತಾಡಿದರೆ ವಿದ್ಯಮಾನಗಳು ಕೈಮೀರಿ ಹೋಗ್ತವೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸಾಕಷ್ಟು ತಾಳ್ಮೆಯಿಂದ ಅವರು ವರ್ತಿಸಿದ್ದಾರೆ. ಆದರೆ ಮತ್ತೊಂದು ಗುಂಪು ಅವರನ್ನ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನವನ್ನು ನಡೆಸ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಾಗಾದ್ರೆ ಇವತ್ತು ಏನಾಯಿತು? ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ನಡೀತು. ರಾಜಣ್ಣ ಅವರು ರಾಷ್ಟ್ರೀಯ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಲಿತ ನಾಯಕರನ್ನ ನೇಮಕ ಮಾಡಬೇಕು ಅಂತ ಹೇಳೋದ್ರ ಮೂಲಕ ಬಹುತೇಕ ಜಾರಕಿಹೊಳಿ ಅವರ ಪರ ಅವರು ಬ್ಯಾಟಿಂಗ್ ನಡೆಸಿರೋದಷ್ಟೇ ಅಲ್ಲ, DK ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂತ ಒತ್ತಾಯಪಡಿಸಿ ದೆಹಲಿನಲ್ಲೇ ಅವರು ಕ್ಯಾಂಪ್ ಮಾಡುವ ಮೂಲಕ ವಿದ್ಯಮಾನಗಳಿಗೆ ಒಂದು ರೀತಿಯಲ್ಲಿ ಚುರುಕನ್ನ ಮೂಡಿಸಿದ್ರು ಮತ್ತು ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಅದನ್ನ ಮಾತಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ದಲಿತ ಸಮುದಾಯದ ಒಂದು ಬೃಹತ್ ಸಮಾವೇಶವನ್ನ ಪಕ್ಷದ ಹೆಸರಲ್ಲೇ ಮಾಡಬೇಕು ಅಂತ ಹೇಳೋದ್ರ ಮೂಲಕ ಪಕ್ಷದಲ್ಲಿ ದಲಿತರ ಪರವಾದ ಧ್ವನಿಯನ್ನ ಹೊರಡಿಸಿದ್ರು. ಅಂದರೆ DK ಶಿವಕುಮಾರ್ ಅವರಿಗೆ ಎದುರಾಗಿ ದಲಿತ ತಂತ್ರವಾದ ಬಾಣವನ್ನ ಬಿಡುವಂತಹ ಒಂದು ಹೊಸ ರೀತಿಯ ಪ್ರಯತ್ನಕ್ಕೆ ಅವರು ಚಾಲನೆಯನ್ನು ಕೊಟ್ಟರು. ಅಂದರೆ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬಲಿಷ್ಠವಾದಂತಹ ಅಭ್ಯರ್ಥಿಯಾಗಿದ್ದು ಅದನ್ನು ಹಿಮ್ಮೆಟ್ಟಿಸುವಂತಹ ಕೆಲಸಕ್ಕೆ ರಾಜಣ್ಣ ಈಗಲೇ ಚಾಲನೆಯನ್ನ ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಅವರ ಒಂದು ವಿದ್ಯಮಾನದಿಂದ ನಮಗೆ ಗೊತ್ತಾಯಿತು. ಇದೀಗ ರಾಜಣ್ಣ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾವೇನೇ ಸಮಾವೇಶಗಳು ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ.
ನಾವು ಆ ಒಂದು ಸಮಾವೇಶಕ್ಕೆ ನಮ್ಮ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಾವೇಶ ST ಸಮಾವೇಶ ಅಂತನೂ ಅಲ್ಲ, SC/ST ಸಮಾವೇಶ ಅಂತನೂ ಅಲ್ಲ, ದಲಿತರು ಅಂತ ಸಮಾವೇಶ ಅಂತ ಅಲ್ಲ. ಯಾರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರು ದುರ್ಬಲರಿದ್ದಾರೆ ಅಂಥವರನ್ನು ಮುಖ್ಯವಾಹಿನಿಗೆ ರಾಜಣ್ಣ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಇದರ ಮಧ್ಯೆ ಮತ್ತೊಂದು ಡೆವಲಪ್ಮೆಂಟ್ ಏನಾಗಿದೆ ಅಂದರೆ, ಇವತ್ತು ಮುಖ್ಯಮಂತ್ರಿಗಳ ಜೊತೆ ರಮೇಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಮಹದೇವಪ್ಪ ಚರ್ಚೆ ನಡೆಸಿದ್ರು. ಏನು ಚರ್ಚೆ ನಡೆಸಿದ್ರು ಅಂತ ನಮಗೆ ಗೊತ್ತಾಗಲಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಈ ಗುಂಪು ದೆಹಲಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ದೆಹಲಿಗೆ ಹೋಗಿ KPCC ಅಧ್ಯಕ್ಷರ ನೇಮಕ ಸೇರಿದಂತೆ ಸಚಿವ ಸಂಪುಟಕ್ಕೆ ರಿಷಫಲ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಚರ್ಚೆನ ನಡೆಸುತ್ತೆ. ಜೊತೆಗೆ ದಲಿತ ಸಮಾವೇಶವನ್ನು ಪಕ್ಷದ ಬ್ಯಾನರ್ನಲ್ಲೇ ನಡೆಸಲು ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ರಾಷ್ಟ್ರೀಯ ವರಿಷ್ಠರನ್ನ ಈ ಗುಂಪು ಕೇಳುತ್ತೆ. ಮತ್ತು ಸಾಧ್ಯವಾದಷ್ಟು ಬೇರೆ ಬೇರೆ ಸಮಾವೇಶವನ್ನು, ಅಹಿಂದ ಸಮಾವೇಶವನ್ನೂ ಕೂಡ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಈ ಗುಂಪು ಕೇಳುತ್ತೆ. ಇದಕ್ಕೆ DK ಶಿವಕುಮಾರ್ ಅವರ ಅನುಮತಿ ಬೇಕಾಗಿಲ್ಲ ಅನ್ನೋದು ಈ ಗುಂಪಿನ ವಾದ. ಪಕ್ಷದ ರಾಷ್ಟ್ರೀಯ ವರಿಷ್ಠರೇ ಅನುಮತಿಯನ್ನು ಕೊಟ್ಟು ಅವರೇ ಈ ಸಮಾವೇಶಕ್ಕೆ ಬಂದ DK ಶಿವಕುಮಾರ್ ಅನುಮತಿ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ. ಅಂದರೆ ಇಡೀ ಡೆವಲಪ್ಮೆಂಟು DK ಶಿವಕುಮಾರ್ ಅವರಿಗೆ ಎದುರೇಟು ಕೊಡುವಂತಹ ಒಂದು ತಂತ್ರದೊಂದಿಗೆ, ಪ್ರಯತ್ನದೊಂದಿಗೆ ಆರಂಭ ಆಗಿರೋದು ಒಂದು ದೊಡ್ಡ ವಿದ್ಯಮಾನ. ಸದ್ಯಕ್ಕೆ ಬಜೆಟ್ ಪ್ರೆಸೆಂಟೇಷನ್, ಕರ್ನಾಟಕ ರಾಜ್ಯ ಬಜೆಟ್ ಇರೋದ್ರಿಂದ ಈ ಬಜೆಟ್ ಪ್ರೆಸೆಂಟ್ ಆದಮೇಲೆ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿ ಎದ್ದು ಕಾಣ್ತಾ ಇದ್ದಾವೆ. ಇದು ಯಾವ ರೀತಿಯ ಟರ್ನನ್ನು ಪಡ್ಕೊಳ್ಳುತ್ತೋ, ಈಗಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲರನ್ನೂ ಸಮಾಧಾನ ಪಡಿಸಿ ಸದ್ಯಕ್ಕೆ ಅದನ್ನು ಮುಂದೂಡ್ತಾರೋ ಅಥವಾ ಮುಂದೆ ಅಧಿಕಾರ ಹಂಚಿಕೆ ಸೂತ್ರದಂತಹ ವಿಚಾರಗಳು ಒಂದು ವೇಳೆ ಬಂದಾಗ ಆಗ ಶಿವಕುಮಾರ್ ಅವರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಅನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.